ಹಲೋ ಫ್ರೆಂಡ್ಸ್, ನಾವು ಸಿನಿಮಾಗಳಲ್ಲಿ ಸ್ಪೇಸ್ ಟ್ರಾವೆಲ್ ತುಂಬ ಸುಲಭವಾಗಿ ಕಾಣಿಸುತ್ತಿರುವುದನ್ನು ನೋಡುತ್ತೇವೆ. ಒಂದು ಬಟನ್ ಒತ್ತಿದ್ರೆ ಸಾಕು, ಕ್ಷಣದಲ್ಲಿ ಬೇರೆ ಗ್ರಹಕ್ಕೆ ಹೋಗುತ್ತಾರೆ. ಆದರೆ ನಿಜ ಜೀವನದಲ್ಲಿ ಅಷ್ಟು ಸುಲಭವಲ್ಲ. ನೀವು ಈಗಲೇ ಒಂದು ಸ್ಪೇಸ್ಶಿಪ್ನಲ್ಲಿ ಕುಳಿತು ಮಾರ್ಸ್ಗೆ ಹೋಗಬೇಕೆಂದರೆ ಅಲ್ಲಿ ತಲುಪಲು ಸುಮಾರು 7 ತಿಂಗಳು ಬೇಕಾಗುತ್ತದೆ. ಆದರೆ ನಮ್ಮ ಸೌರಮಂಡಲದ ದೂರದ ಗ್ರಹಗಳಿಗೆ ಹೋಗಲು 10 ವರ್ಷಕ್ಕಿಂತ ಹೆಚ್ಚು ಸಮಯ ಬೇಕಾಗುತ್ತದೆ. ಹಾಗಾದರೆ ಭೂಮಿಯಿಂದ ಮೆರ್ಕ್ಯೂರಿ, ವೀನಸ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳಿಗೆ ಹೋಗಲು ಎಷ್ಟು ಸಮಯ ಬೇಕು? ಬನ್ನಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಭೂಮಿಯಿಂದ ಮಾರ್ಸ್ಗೆ 7 ತಿಂಗಳು, ಜುಪಿಟರ್ಗೆ 5 ವರ್ಷ. ಆದರೆ ಸೌರಮಂಡಲದ ಕೊನೆಯ ಗ್ರಹಕ್ಕೆ ಹೋಗಲು ಎಷ್ಟು ವರ್ಷ ಬೇಕು ಗೊತ್ತಾ? ಮೊದಲು ಮೆರ್ಕ್ಯೂರಿ ಬಗ್ಗೆ ನೋಡೋಣ. ಮೆರ್ಕ್ಯೂರಿ ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹವಾಗಿದೆ. ನಾವು ಯೋಚಿಸುವಂತೆ ಭೂಮಿಯಿಂದ ನೇರವಾಗಿ ಮೆರ್ಕ್ಯೂರಿಗೆ ಹೋಗುವುದು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಸೂರ್ಯನ ಗ್ರಾವಿಟಿ ತುಂಬ ಬಲವಾಗಿರುತ್ತದೆ. ಆ ಕಾರಣದಿಂದ ಸ್ಪೇಸ್ ಕ್ರಾಫ್ಟ್ಗಳು ಸೂರ್ಯನ ಸುತ್ತಲೂ ಹಲವು ಬಾರಿ ತಿರುಗಿ ನಂತರ ಮೆರ್ಕ್ಯೂರಿಗೆ ತಲುಪಬೇಕು. ಉದಾಹರಣೆ, ಕೆಲವು ಸ್ಪೇಸ್ ಮಿಷನ್ಗಳು ಮೆರ್ಕ್ಯೂರಿಗೆ ತಲುಪಲು ಸುಮಾರು 6ರಿಂದ 7 ವರ್ಷಗಳು ಬೇಕಾಗುತ್ತದೆ. ಅದರ ಮೇಲೆ ತುಂಬ ಬಿಸಿಯಾಗಿರುತ್ತದೆ. ದಿನದ ವೇಳೆ ತಾಪಮಾನ ಸುಮಾರು 430 ಡಿಗ್ರಿ ಸೆಲ್ಸಿಯಸ್ವರೆಗೂ ಹೋಗಬಹುದು. ಈಗ ವೀನಸ್ ಬಗ್ಗೆ ನೋಡೋಣ. ವೀನಸ್ ಅನ್ನು ಭೂಮಿಯ ಟ್ವಿನ್ ಪ್ಲಾನೆಟ್ ಎಂದು ಕರೆಯುತ್ತಾರೆ, ಏಕೆಂದರೆ ಅದರ ಗಾತ್ರ ಭೂಮಿಗೆ ಹೋಲುತ್ತದೆ. ಭೂಮಿಯಿಂದ ವೀನಸ್ಗೆ ಹೋಗಲು ಸುಮಾರು 4 ತಿಂಗಳು ಬೇಕಾಗುತ್ತದೆ. ಆದರೆ ವೀನಸ್ ಮೇಲೆ ಪರಿಸ್ಥಿತಿ ತುಂಬ ಭಯಾನಕವಾಗಿದೆ. ಅಲ್ಲಿ ತಾಪಮಾನ ಸುಮಾರು 460 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಇದು ಶೀತವನ್ನು ಕೂಡ ಕರಗಿಸುವಷ್ಟು ಬಿಸಿಯಾಗಿರುತ್ತದೆ. ಈ ಕಾರಣದಿಂದ ಅಲ್ಲಿ ಲ್ಯಾಂಡ್ ಮಾಡಿದ ಹಲವಾರು ಸ್ಪೇಸ್ ಮಿಷನ್ಗಳು ಕೆಲವೇ ನಿಮಿಷದಲ್ಲಿ ನಾಶವಾಗಿವೆ. ಈಗ ಮಾರ್ಸ್ ಬಗ್ಗೆ ನೋಡೋಣ. ಮಾರ್ಸ್ ಅನ್ನು ರೆಡ್ ಪ್ಲಾನೆಟ್ ಎಂದು ಕರೆಯುತ್ತಾರೆ. ಅದರ ಮೇಲ್ಮೈ ಕೆಂಪು ಬಣ್ಣದಲ್ಲಿ ಕಾಣಿಸುತ್ತದೆ. ಭೂಮಿಯಿಂದ ಮಾರ್ಸ್ಗೆ ಹೋಗಲು ಸುಮಾರು 7 ತಿಂಗಳು ಬೇಕಾಗುತ್ತದೆ. ಇಲ್ಲಿಯವರೆಗೆ ಹಲವಾರು ರೋಬೋಟ್ಗಳು ಮತ್ತು ರೋವರ್ಗಳು ಮಾರ್ಸ್ ಮೇಲೆ ಕೆಲಸ ಮಾಡುತ್ತಿವೆ. ಭವಿಷ್ಯದಲ್ಲಿ ಮಾನವರು ಮಾರ್ಸ್ನಲ್ಲಿ ವಾಸಿಸುವ ಸಾಧ್ಯತೆ ಇದೆ ಎಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ಅದರ ಕಾರಣದಿಂದ ಮಾರ್ಸ್ ಇಂದು ಅತ್ಯಂತ ಹೆಚ್ಚು ಅಧ್ಯಯನ ಮಾಡುತ್ತಿರುವ ಗ್ರಹವಾಗಿದೆ. ಇದೀಗ ಜುಪಿಟರ್ ಬಗ್ಗೆ ನೋಡೋಣ. ಜುಪಿಟರ್ ನಮ್ಮ ಸೌರಮಂಡಲದ ಅತಿ ದೊಡ್ಡ ಉಪಗ್ರಹ. ಇದು ಭೂಮಿಗಿಂತ ಸುಮಾರು 1300 ಪಟ್ಟು ದೊಡ್ಡದು. ಭೂಮಿಯಿಂದ ಜುಪಿಟರ್ಗೆ ಹೋಗಲು ಸುಮಾರು 5 ವರ್ಷಗಳು ಬೇಕಾಗುತ್ತದೆ. ಸ್ಯಾಟರ್ನ್ ತನ್ನ ಸುಂದರವಾದ ರಿಂಗ್ಗಳಿಗೆ ಪ್ರಸಿದ್ಧವಾಗಿದೆ. ಈ ರಿಂಗ್ಗಳು ಐಸ್ ಮತ್ತು ಕಲ್ಲುಗಳಿಂದ ಮಾಡಲಾಗಿದೆ. ಭೂಮಿಯಿಂದ ಸ್ಯಾಟರ್ನ್ಗೆ ಹೋಗಲು ಸುಮಾರು 7 ವರ್ಷಗಳು ಬೇಕಾಗುತ್ತದೆ. ಸ್ಯಾಟರ್ನ್ ಕೂಡ ಹಲವಾರು ಉಪಗ್ರಹಗಳನ್ನು ಹೊಂದಿವೆ. ಅದರಲ್ಲೇ ಪ್ರಸಿದ್ಧವಾದದ್ದು ಟೈಟಾನ್. ಈಗ ಯುರೇನಸ್ ಬಗ್ಗೆ ನೋಡೋಣ. ಯುರೇನಸ್ ಒಂದು ಐಸ್ ಜೈಂಟ್ ಗ್ರಹ. ಇಲ್ಲಿ ತಾಪಮಾನ ತುಂಬ ಕಡಿಮೆ, ಕೆಲವು ಭಾಗಗಳಲ್ಲಿ -200 ಡಿಗ್ರಿ ಸೆಲ್ಸಿಯಸ್ವರೆಗೂ ಇರುತ್ತದೆ. ಭೂಮಿಯಿಂದ ಯುರೇನಸ್ಗೆ ಹೋಗಲು ಸುಮಾರು 9 ವರ್ಷಗಳು ಬೇಕಾಗುತ್ತದೆ. ಇದೀಗ ನಮ್ಮ ಸೌರಮಂಡಲದ ಅತ್ಯಂತ ದೂರದ ಗ್ರಹಗಳಲ್ಲಿ ಒಂದಾದ ನೆಪ್ಚೂನ್. ಇಲ್ಲಿ ಗಾಳಿಯ ಅತ್ಯಂತ ವೇಗವಾಗಿ ಬೀಸುತ್ತದೆ. ಕೆಲವೊಮ್ಮೆ ಗಾಳಿಯ ವೇಗ 2000 ಕಿಲೋಮೀಟರ್ ಪ್ರತಿ ಗಂಟೆಗೂ ಹೆಚ್ಚು ಇರಬಹುದು. ಭೂಮಿಯಿಂದ ನೆಪ್ಚೂನ್ಗೆ ಹೋಗಲು ಸುಮಾರು 12 ವರ್ಷಗಳು ಬೇಕಾಗುತ್ತದೆ. ಹೀಗೆ ನಮ್ಮ ಭೂಮಿಯಿಂದ ಇತರೆ ಗ್ರಹಗಳಿಗೆ ಹೋಗಲು ಕೆಲವು ತಿಂಗಳುಗಳಿಂದ ಹಿಡಿದು ಹಲವಾರು ವರ್ಷಗಳು ಬೇಕಾಗುತ್ತದೆ. ಆದರೆ ಭವಿಷ್ಯದಲ್ಲಿ ಹೊಸ ತಂತ್ರಜ್ಞಾನ ಬಂದರೆ ಸ್ಪೇಸ್ ಟ್ರಾವೆಲ್ ಇನ್ನಷ್ಟು ವೇಗವಾಗಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.